press the bell icon on the YouTube app and never miss another update. Hello students, in last video we are discussing about animal breeding techniques. So where we discussed inbreeding and the advantage and disadvantage of inbreeding. The main disadvantage of inbreeding is inbreeding, the continuous inbreeding causes the inbreeding depression. Inbreeding depression means it results in low or less productivity and also fertility. So it results or it gives inbreeding depression is nothing but it causes low productivity and fertility in the animals. To overcome that inbreeding, we should go for other types of second type of breeding, that is out breeding. Out breeding. So in inbreeding, the definition for inbreeding, where mating of two animals, male and female animals of two closely related breeds, and they add common ancestral generation for about 4 to 6 ancestral generation. So the outbreeding refers to breeding or mating unrelated animals. So here we should mate or breed, that is male and female is crossed, but the male and female does not have any relation. So here in outbreeding we should breed the animals which does not have any relation. So outbreeding had 3 sub steps or sub methods. First one we called as outcrossing. Outcrossing, it is the technique of breeding or mating of two animals of same breed. Here mating of two animals, those two animals belong to same breed, but does not have common ancestors for 4 to 6 generation, and those breeds, those are same breed, but those animals does not have common ancestor for 4 to 6 generation. If they had common ancestor for 4 to 6 generation, then it is referred as inbreeding. If they does not, the breeds are same, but they does not have common ancestor for 4 to 6 generation, then it is called as outcrossing. ನಾನು ನಿನ್ನೆ ಕೂಡ ಹೇಳಿದೆ, ನಮ್ಮ ಕರ್ನಾಟಕದಲ್ಲಿ ವರ್ಡಿಗೆ ಫೆಮಿಲಿಯರ್ ಇರುವಂಥ ಹಾರ್ಡ್ ವರ್ಕಿಂಗ್ 2 ಬ್ರೀಡ್ಸ್ಗಳಿದ್ದಾವೆ. ಒಂದು ಅಮೃತ್ ಮಹಲ್ ಅಂತ ಕರಿತೀವಿ, ಇನ್ನೊಂದು ಹಲ್ಲಿಕಾರ್ ಅಂತ ಕರಿತೀವಿ. ಸೊ ಈಗ ಒಂದು ಎಕ್ಸಾಂಪಲ್ ತೊಗೊಳೋಣ, ಅಮೃತ್ ಮಹಲ್ನ ತೊಗೊಳೋಣ. ಅಮೃತ್ ಮಹಲ್ ಅಮೃತ್ ಮಹಲ್ ಇದು ಮೈಸೂರು ಡಿವಿಷನ್, ಮೈಸೂರು ಡಿವಿಷನಲ್ಲಿ ಇರುವಂಥ ಅನಿಮಲ್.
ಡ್ರಾಟ್ ಬ್ರೀಡಿಗೆ ಫೆಮಿಲಿಯರ್ ಇರುವಂಥ ಅನಿಮಲ್. ಸೊ ಇದು ಮೈಸೂರು ಮಹಾರಾಜರ ಕಾಲದಿಂದನೂ ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಬಂದಿದ್ದಾರೆ. ಅದ್ರ ಬ್ರೇವ್ನೆಸ್ ಮತ್ತು ಅದು ಹಾರ್ಡ್ ವರ್ಕಿಂಗ್ ನೇಚರ್ ಇರೋದ್ರಿಂದ. ಬಟ್ ಇಟ್ ಗಿವ್ಸ್ ಲೋ ಮಿಲ್ಕ್ ಚೈಲ್ಡ್, ಅಂದರೆ ಅದು 2-3 ಲೀಟ್ರು ಹಾಲನ್ನು ಕೊಡುತ್ತೆ. ಈ ಅಲ್ಲಿ ಏನು HF ಇದೆ, ಜೆರ್ಸಿ ಇದೆ, ರೆಡ್ ಏನ್ ಇದೆಯಲ್ಲ ಅವೆಲ್ಲ ನಮಗೆ ಜಾಸ್ತಿ ಕೊಡುತ್ತೆ, 10-15 ಲೀಟ್ರ್ ಹಾಲುಗಟ್ಟಲೆ ಕೊಡುತ್ತೆ. ಇದು ಆಗಲ್ಲ, 2 to 3 ಲೀಟರ್ಸ್ ಆಫ್ ಮಿಲ್ಕ್ ಕೊಡುತ್ತೆ. ಬಟ್ ಮಿಲ್ಕ್ ಈಸ್ ರಿಚ್ ಇನ್ ನ್ಯೂಟ್ರಿಷನ್ ವೆನ್ ಕಂಪೇರ್ ಟು ಅದರ್ ಟೈಪ್ಸ್ ಆಫ್ ಮಿಲ್ಕ್ ಆಫ್ ದ ಬ್ರೀಡ್ಸ್. ಸೊ ಇದನ್ನು ಏನು ಮಾಡ್ತಾರೆ, ಇದರಲ್ಲಿ ಈ ಮೈಸೂರು ರಾಜರು ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಅದರದ್ದು ಸಂತಾನ ನಾಶ ಆಗ್ತಿದೆ ಅಂತ ಹೇಳ್ಬಿಟ್ಟು ಇದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಅಲ್ಲಿ ರಿಸರ್ವ್ ಫಾರೆಸ್ಟಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡಿದೆ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ 2 ಕಡೆ ಇದನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ರಿಸರ್ವ್ ಫಾರೆಸ್ಟಲ್ಲಿ. ಒಂದು ಎಲ್ಲಪ್ಪ ಅಂತ ಅಂದರೆ ಅಮೃತಪುರ ಅಂತ ಇದೆ, ಚಿಕ್ಕಮಂಗ್ಳೂರು ತಾಲೂಕು ತರೀಕೆರೆ ಇದೆಯಲ್ಲ ಅಲ್ಲಿದೆ ಅಮೃತಪುರ ಅಂತ. ಸೊ ಇಲ್ಲಿ ಈ ಅಮೃತ್ ಮಾಲ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ರಿಸರ್ವ್ ಫಾರೆಸ್ಟಲ್ಲಿ, ಅದನ್ನು ಗೌರ್ಮೆಂಟ್ನೇ ನೋಡ್ಕೊಳುತ್ತೆ. ದೆನ್ ಇನ್ನೊಂದು ಕಡೆ ಎಲ್ಲಿದೆ ಅಂತ ಅಂದರೆ ಕೊನೆಳ್ಳಿ ಅಂತ ಕರಿತೀವಿ. ಇದು ತುಮಕೂರು ಡಿಸ್ಟಿಕ್ ತಿಪ್ಟೂರು ತಾಲೂಕು ಅಲ್ಲಿ ಬರುತ್ತೆ. ಇದು ಅರಸೀಕೆರೆಯಿಂದ ತಿಪ್ಟೂರಿಗೆ ಹೋಗ್ತಾ ಇರ್ಬೇಕಾದ್ರೆ ಕೊನೆಳ್ಳಿ ಅಂತ ಬರುತ್ತೆ. ಸೊ ಅಲ್ಲಿ ಒಂದು ರಿಸರ್ವ್ ಫಾರೆಸ್ಟ್ ಇದೆ. ಅಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಅಮೃತ್ ಮಾಲ್ ಕೌಸ್ಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ರೈತರಿಗೆ ಕೊಡ್ತಾರೆ. ಕೊನೆಳ್ಳಿಲಿ ರೈತರಿಗೆ January 5th ಟೈಮಲ್ಲಿ ಅದನ್ನ ಹರಾಜು ಹಾಕ್ತಾರೆ. ಅಮೃತಪುರದಲ್ಲೂ ಕೂಡ ಅಲ್ಲಿ ಆಗೋ ಒಂದು ಸಂದರ್ಭದಲ್ಲಿ ಅದನ್ನ ಹರಾಜು ಮಾಡ್ತಾರೆ. ಸೊ ಅದರಲ್ಲಿ ಕೆಲವೊಂದು ಕಾಫ್ಗಳನ್ನು ಇಲ್ಲಾಂದರೆ ಕೆಲವೊಂದು ಕೌಸ್ಗಳನ್ನ ಏನು ಮಾಡ್ತಾರೆ, ರೈತರಿಗೆ ಕೊಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸಾಕೋದಕ್ಕೆ. ಸೊ ಅದನ್ನು ಫ್ರೀಯಾಗಿ ಕೊಡೋದಿಲ್ಲ, ಅದನ್ನು ಹರಾಜು ಕೊಟ್ಕೊಂಡು ರೈತರು ತಗೊಂಡೋಗ್ತಾರೆ. ಬಟ್ ಮೆಜಾರಿಟಿ ಆಫ್ ಅನಿಮಲ್ಸ್ನ ಅಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಈ ಅಮೃತ್ ಮಾಲ್ನ ಇಲ್ಲಿ ಡಿವೈಡ್ ಮಾಡಿದ್ರು. ಸೊ ಇದನ್ನ A1 ಅಂತ ತೊಗೊಳೋಣ, ಇದನ್ನು B1 ಅಂತ ತೊಗೊಳೋಣ, ರೈಟ್. ಸೊ ಇದನ್ನು ಇಲ್ಲೊಂದು ಸ್ವಲ್ಪ ಗ್ರೂಪ್ ಆಫ್ ಅನಿಮಲ್ಸ್ಗಳನ್ನ ತೊಗೊಂಡು ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ, ಇಲ್ಲೊಂದು ಗ್ರೂಪ್ ಆಫ್ ಅನಿಮಲ್ಸ್ಗಳನ್ನ ತೊಗೊಂಡು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಈಗ ಈ ಅಮೃತಪುರದಲ್ಲೇ ಇರುವಂಥ ಅಮೃತ್ ಮಾಲಲ್ಲಿ ಸೊ ಈ A1, A2, A3 ಇದ್ರ ನಡುವೆ ಬ್ರೀಡ್ ಆಗ್ತಾ ಇದೆ, ಕ್ರಾಸ್ ಆಗ್ತಾ ಇದೆ, ರೈಟ್. ಕ್ರಾಸ್ ಆಗಿ ಒಂದು ಫೈನಲ್ ಆಗಿ ಈಗ ಒಂದು ಪ್ರೋಜಿನಿ ಇದೆ. ಈ A1 ಇರುವಂಥ ಒಂದು ಪ್ರೋಜಿನಿ ಇದೆ, ಅಮೃತ್ ಮಹಲ್ ಪ್ರೋಜಿನಿ. ಸೊ ಇದ್ರ ನಡುವೆ ಕ್ರಾಸ್ ಆಗ್ತು ಅಂತಂದರೆ ಇಲ್ಲೇ ಅದು ಕ್ರಾಸ್ ಆಗ್ತಾ ಇದ್ರೆ ಇದನ್ನ ಏನಂತ ಕರಿತೀವಿ, ಇನ್ಬ್ರೀಡಿಂಗ್ ಅಂತ ಕರಿತೀವಿ. ದೆನ್ ಇಲ್ಲಿ ಕ್ರಾಸ್ ಆಗುವಂಥದ್ದನ್ನು ಕೂಡ ಏನಂತ ಕರಿತೀವಿ, ಇನ್ಬ್ರೀಡಿಂಗ್ ಅಂತ ಕರಿತೀವಿ. ಇಲ್ಲಿ B2, B3, B4 ಜನ್ರೇಷನ್ ನಡುವೆ ಕ್ರಾಸ್ ಆಗ್ತಾ ಆಗ್ತಾ ಇಲ್ಲೂ ಒಂದು ಜನ್ರೇಷನ್ ಇದೆ. ಸೊ ಈಗ ಏನು ಮಾಡಬೇಕು ಅಂತಂದರೆ ಒಂದು 6 ಜನ್ರೇಷನ್ ಆದಮೇಲೆ ಇದರಲ್ಲಿ ಇರುವಂಥ ಮೇಲ್, ಇದರಲ್ಲಿರುವಂಥ ಫೀಮೇಲ್, ಇದರಲ್ಲಿರುವಂಥ ಮೇಲ್, ಇದರಲ್ಲಿರುವಂಥ ಫೀಮೇಲ್ ನಡುವೆ ಕ್ರಾಸ್ ಮಾಡಿದಿರುವಂಥ ಅಂದರೆ ನೆಕ್ಸ್ಟ್ ಬರುತ್ತಲ್ಲ ಪ್ರೋಜಿನಿ ಆರ್ ಆಫ್ ಸ್ಪ್ರಿಂಗ್. ದಿಸ್ ಆಫ್ ಸ್ಪ್ರಿಂಗ್ನ ಏನಂತ ಕರಿತೀವಿ ನಾವು, ಔಟ್ ಕ್ರಾಸ್ಡ್ ಆಫ್ ಸ್ಪ್ರಿಂಗ್ ಅಂತ ಕರಿತೀವಿ. ಅರ್ಥ ಆಯಿತು? ಸೊ ಇದರಲ್ಲಿ ಒಂದು ಮೇಲ್, ಇದರಲ್ಲಿ ಒಂದು ಫೀಮೇಲ್, ರೆಗ್ಯುಲರ್ ಆಗಲ್ಲ. ಆಫ್ಟರ್ 6 ಜನ್ರೇಷನ್ ಆದಮೇಲೆ ಸೊ ಇದರಿಂದ ಒಂದು ಮೇಲ್ನ ತೆಗೆಯೋದು, ಇದರಿಂದ ಒಂದು ಫೀಮೇಲ್ ಕ್ರಾಸ್ ಮಾಡೋದು, ಇದರಿಂದ ಒಂದು ಮೇಲ್, ಇದರಿಂದ ಒಂದು ಫೀಮೇಲ್ನ ಕ್ರಾಸ್ ಮಾಡಿ ನೆಕ್ಸ್ಟ್ ಬರುತ್ತಲ್ಲ ಆಫ್ ಸ್ಪ್ರಿಂಗ್ಸ್, ಅದು ಔಟ್ ಕ್ರಾಸ್ ಇಂದ ಬಂದಿರುವಂಥ ಆಫ್ ಸ್ಪ್ರಿಂಗ್. ಸೊ ಈ ಮೆಥಡನ್ನು ಔಟ್ ಕ್ರಾಸಿಂಗ್ ಅಂತ ಕರಿತೀವಿ. ಸೊ ಇದರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ಮೆರಿಟ್ ಆರ್ ಅಡ್ವಾಂಟೇಜ್ ಅಂತ ಏನು ಕರಿತೀವಿ. ಮೆರಿಟ್ ಆರ್ ಅಡ್ವಾಂಟೇಜ್ ಏನಿರುತ್ತೆ ಅಂತ ಅಂದರೆ, ಸೊ ಹೈ ಮಿಲ್ಕ್ yield and meat production. ಸೊ ಇಲ್ಲಿ ಮಿಲ್ಕ್ ಹೀಲ್ಡ್ ಇನ್ಬ್ರೀಡಿಂಗ್ ಆಗ್ತಾ ಇನ್ಬ್ರೀಡಿಂಗ್ ಡಿಪ್ರೆಷನಿಂದ ಮಿಲ್ಕ್ ಹೀಲ್ಡ್ ಪ್ರೊಡಕ್ಟಿವಿಟಿ ಮತ್ತು ಫರ್ಟಿಲಿಟಿ ಏನು ಕಡಿಮೆ ಆಗಿರುತ್ತೆ ಅದನ್ನು ಜಾಸ್ತಿ ಮಾಡೋದಕ್ಕೆ. ಸೊ ದ ಡಿಮೆರಿಟ್ ಆಫ್ ಇನ್ಬ್ರೀಡಿಂಗ್ ಕ್ಯಾನ್ ಬಿ ಓವರ್ಕಮ್ ಬೈ ಔಟ್ ಕ್ರಾಸಿಂಗ್. ನಮಗಿಲ್ಲಿ ಪ್ಯೂರ್ ಲೈನೇ ಬೇಕು, ಅಮೃತ್ ಮಹಲ್ ತಳಿನೇ ಬೇಕು,
ಬಟ್ ಅದೇನಾಗ್ತಾ ಇದೆ, ಪ್ರೊಡಕ್ಟಿವಿಟಿ ಮತ್ತು ಫರ್ಟಿಲಿಟಿ ಕಡಿಮೆ ಆಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಅದು ಪ್ರೊಡಕ್ಟಿವಿಟಿ ಫರ್ಟಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಅಲ್ಲಿ ಲಿಂಕ್ ಬಿಟ್ಟೋಗಿರುತ್ತೆ. ಓಕೆ, ಸೊ ದಿಸ್ ಮೆಥಡ್ ವಿ ಕಾಲ್ಡ್ ಆಸ್ ಔಟ್ ಕ್ರಾಸಿಂಗ್ ಮೆಥಡ್ ಅಂತ ಕರೀತೀವಿ. ಬರ್ಕೊಳ್ಳಿ ಇದನ್ನು. ಔಟ್ ಬ್ರೀಡಿಂಗಲ್ಲಿ ಫಸ್ಟ್ ಒಂದು ಮೆಥಡ್ ಔಟ್ ಕ್ರಾಸಿಂಗ್ ನೋಡಿದ್ವಿ. ನೆಕ್ಸ್ಟ್ ಮೆಥಡ್ ಕ್ರಾಸ್ ಬ್ರೀಡಿಂಗ್ ಅಂತ ಕರೀತೀವಿ. ಕ್ರಾಸ್ ಬ್ರೀಡಿಂಗ್. ಕ್ರಾಸ್ breeding is a technique of mating or crossing. It's a technique of mating or crossing of superior male of one breed with superior female of another breed. ಸೊ ಇಲ್ಲಿ ಡೆಫಿನೇಷನ್ಸ್ಗಳನ್ನು ನಾವು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಕ್ಲಿಯರ್ ಆಗಿ ಅದನ್ನು ತಿಳ್ಕೋಬೇಕು. ಓಕೆ, ಸೊ ಇನ್ ಬ್ರೀಡಿಂಗ್ ಬೇರೆ, ಔಟ್ ಬ್ರೀಡಿಂಗ್ ಬೇರೆ. ಔಟ್ ಬ್ರೀಡಿಂಗಲ್ಲಿ ಔಟ್ ಕ್ರಾಸಿಂಗ್ ಬೇರೆ, ಕ್ರಾಸ್ ಬ್ರೀಡಿಂಗ್ ಬೇರೆ. ಸೊ ಇಲ್ಲಿ ನೋಡಿ, ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ, ಇನ್ ಬಿಟ್ವೀನ್ ಟೂ ಬ್ರೀಡ್ಸ್, ಇನ್ ಬ್ರೀಡಿಂಗ್ ಮತ್ತು ಔಟ್ ಕ್ರಾಸಿಂಗಲ್ಲಿ ಸೇಮ್ ಬ್ರೀಡ್ಸ್. ಇನ್ ಬ್ರೀಡಿಂಗಲ್ಲಿ 4 to 6 ಜನರೇಷನ್ ಕಾಮನ್ ಆನ್ಸಿಸ್ಟರ್ಸ್ ಇರುತ್ತೆ. ಔಟ್ ಕ್ರಾಸಿಂಗಲ್ಲಿ 4 to 6 ಸೇಮ್ ಬ್ರೀಡ್, ಬಟ್ 4 to 6 ಏನಿರೋದಿಲ್ಲ ಜನರೇಷನಲ್ಲಿ ಕಾಮನ್ ಆನ್ಸಿಸ್ಟರ್ಸ್ ಇರೋದಿಲ್ಲ. ದೆನ್ ಕ್ರಾಸ್ ಬ್ರೀಡಿಂಗ್ ಬಂತು ಅಂತ ಅಂದರೆ ಇಲ್ಲೇನಾಗ್ತಪ್ಪ ಅಂತಂದರೆ, ಕ್ರಾಸಿಂಗ್ ಆರ್ ಮೇಟಿಂಗ್ ಬಿಟ್ವೀನ್ ಸುಪೀರಿಯರ್ ವೆರೈಟಿ ಆಫ್ ಆರ್ ಸುಪೀರಿಯರ್ ಮೇಲ್ ಆಫ್ ಒನ್ ಬ್ರೀಡ್ ವಿತ್ ಸುಪೀರಿಯರ್ ಫೀಮೇಲ್ ಆಫ್ ಅನದರ್ ಬ್ರೀಡ್. ಇಲ್ಲಿ ಬ್ರೀಡ್ ಬೇರೆ ಆಯಿತು, ತಳಿ ಬೇರೆ ಆಯಿತು. ಸೇ ಎಕ್ಸಾಂಪಲ್ ಅಮೃತ್ ಮಹಲ್ ಮತ್ತು ಅಲ್ಲಿಕಾರ್ ಎರಡು ಕೂಡ ಡಿಫ್ರೆಂಟ್ ಬ್ರೀಡ್ಸ್, ಅವು ನಡುವೆ ಕ್ರಾಸ್ ಆಯಿತು ಅಂತ ಅಂದರೆ ದೆನ್ ಅವಾಗ ಏನಂತ ಕರಿತೀವಿ ನಾವು, ಕ್ರಾಸ್ ಬ್ರೀಡಿಂಗ್ ಅಂತ ಕರಿತೀವಿ. ಗೊತ್ತಾಯಿತು? ಇದಕ್ಕೆ ಒಂದು ಎಕ್ಸಾಂಪಲ್. ಸೊ ಕೌಸಲಿ ನಾನು ಹೇಳಿದೆ, ಅಮೃತ್ ಮಹಲ್ ಮತ್ತು ಅಲ್ಲಿಕಾರ್ ನಡುವೆ ಕ್ರಾಸ್ ಆದಾಗ ಒಂದು ಪ್ರೋಜಿನಿ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಹೈಬ್ರಿಡ್ ಪ್ರೋಜಿನಿ. ಇಲ್ಲಿ ಬರುವಂಥ ಪ್ರೋಜಿನಿ ಏನಂತ ಕರಿತೀವಿ, ಹೈಬ್ರಿಡ್ ಅಂತಂದರೆ ಎರಡು ಡಿಫ್ರೆಂಟ್ ಬ್ರೀಡ್ ನಡುವೆ ಕ್ರಾಸ್ ಮಾಡೋದು. ಸೊ ಅದು ಫಿಮೇಲ್ ಪೇರೆಂಟಲ್ಲಿ ಏನು ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಮೇಲ್ ಪ್ರೋಜಿನಿಲಿ ಮೇಲ್ ಪೇರೆಂಟ್ಸಲ್ಲಿ ಏನು ಡಾಮಿನೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಅವೆರಡೂ ಕ್ಯಾರೆಕ್ಟರ್ಸ್ ಎಲ್ಲಿ ಬರುತ್ತೆ, ಹೈಬ್ರಿಡಲ್ಲಿ ಬರುತ್ತೆ. ಹೈಬ್ರಿಡ್ ಇದನ್ನು ಇನ್ನೊಂದು ಸತಿ ಏನಂತ ಹೇಳ್ಬೋದು ನಾವು, ಹೆಟ್ರೋಝೈಗೋಟ್ ಅಂತ ಕೂಡ ಕರಿತೀವಿ. ಸೊ ಹೈಬ್ರಿಡ್ ವಿಗರ್ ಅಂತ ಕೂಡ ಕರೀತಾರೆ. ಅಂದರೆ ಪ್ರೋಜಿನಿ ವಿಚ್ ಕಂಟೇನ್ಸ್ ಬೋತ್ ದ ಡಾಮಿನೆಂಟ್ ಕ್ಯಾರೆಕ್ಟರ್ ಆಫ್ ಇಟ್ಸ್ ಪೇರೆಂಟಿನ ಎರಡೂ ಕ್ಯಾರೆಕ್ಟರು ಆ ಪ್ರೋಜಿನಲ್ಲಿ ಇರುತ್ತೆ. ಇಲ್ಲಿ ಎಕ್ಸಾಂಪಲ್ ಶೀಪನ್ನು ಕೊಟ್ಟಿದ್ದಾರೆ. ಸೊ ಇಸ್ ಆರ್ಡಲ್ ಶೀಪ್ ಒಂದು ಟೈಪ್ ಆಫ್ ಶೀಪ್ ದಟ್ ಈಸ್ ಕಾಲ್ಡ್ ಎಸ್ ಇಸ್ ಹಾರ್ಡಲ್ sheep, and this sheep is a hybrid sheep. ಈ ಶೀಪ್ ಏನು, ಹೈಬ್ರಿಡ್ ಶೀಪ್, ಒಂದು ಕುರಿನ ತಯಾರಿಸಿದ್ದಾರೆ, ಹೈಬ್ರಿಡ್ ಕುರಿ. ಈ ಹೈಬ್ರಿಡ್ ಕುರಿನಲ್ಲಿ ಏನಿದೆಯಪ್ಪ ಅಂತ ಅಂದರೆ, ಅವ್ರ ಪೇರೆಂಟ್ಸಿಂದು ಎರಡು ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಒಂದು ಮೇಲ್ ಪೇರೆಂಟ್, ಒಂದು ಫಿಮೇಲ್ ಪೇರೆಂಟಲ್ಲಿರುವಂಥ ಎರಡು ಡಾಮಿನೆಂಟ್ ಕ್ಯಾರೆಕ್ಟರ್ ಈ ಕುರಿನಲ್ಲಿ ಬಂದಿದೆ.
ಸೊ ಅದು ಒಂದು ಪೇರೆಂಟಲ್ಲಿ ಏನಪ್ಪ ಅಂತಂದರೆ ವೂಲ್ ಪ್ರೊಡಕ್ಷನ್, ಉಣ್ಣೆ ಅಂತ ಏನು ಕರಿತೀವಿ, ಸೊ ವೂಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಇನ್ನೊಂದು ಪೇರೆಂಟಲ್ಲಿ ಏನಿರುತ್ತೆ ಅಂತಂದರೆ ಮಟನ್ ಪ್ರೊಡಕ್ಷನ್, ಮೀಟ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಸೊ ಎರಡೂ ಕೂಡ ಒಂದೇ ಕುರಿನಲ್ಲಿ ಬರಬೇಕು. ಒಂದು ಕುರಿನ ನಾವು ಕಟ್ ಮಾಡಿದರೆ ಅದರಲ್ಲಿ ಮೀಟ್ ಕೂಡ ಜಾಸ್ತಿ ಸಿಗಬೇಕು, ವೂಲ್ ಕೂಡ ಜಾಸ್ತಿ ಸಿಗಬೇಕು. ಆವಾಗ ಫಾರ್ಮರ್ಸ್ಗೆ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ. ಕುರಿಗೆ ಬೆನಿಫಿಟೋ ಇಲ್ಲೋ ಗೊತ್ತಿಲ್ಲ, ಫಾರ್ಮರ್ಸಿಗೇನೋ ಬೆನಿಫಿಟ್ ಆಗಬೇಕು. ಸೊ ಈ ರೀತಿ ಒಂದು ಪ್ರೋಜಿನನ್ನು ಪ್ರೊಡಕ್ಷನ್ ಮಾಡ್ತಾರೆ ಪಂಜಾಬಲ್ಲಿ. ಸೊ ದಿಸ್ progeny, hybrid progeny is obtained by crossing bicanary eaves and merino rams. ಇಲ್ಲಿ ನೋಡಿ, is adult sheep is obtained by crossing bicanary eaves and merino rams ಅಂತ ಕರೀತೀವಿ. ಸೊ ಬೈಕ್ಯಾನರಿ ಈವ್ಸ್ ಅಲ್ಲಿ ವೂಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ವೂಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕುರಿ ಅಂದಮೇಲೆ ಎಲ್ಲದರಲ್ಲೂ ಕೂಡ ವೂಲ್ ಇರುತ್ತೆ, ಬಟ್ ಇದರಲ್ಲಿ ವೂಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಪ್ರೊಡಕ್ಷನ್. ದೆನ್ ಮೆರಿನೋ ರಾಮ್ಸ್ ಅಲ್ಲಿ ಮೀಟ್ ಆರ್ ಮಟನ್ ಪ್ರೊಡಕ್ಷನ್ ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಎರಡೂ ಡಾಮಿನೆಂಟ್ ಕ್ಯಾರೆಕ್ಟರ್ ಒಂದೇ ಪ್ರೋಜಿನಿಸ್ಲಿ ಬರ್ತಾ ಇದೆ, ದಟ್ ಈಸ್ ಕಾಲ್ಡ್ ಎಸ್ ಇಸ್ ಆರ್ಡಲ್. ಇದರಲ್ಲಿ ಏನಿದೆ, ಇಟ್ ಕಂಟೈನ್ಸ್ ಬೋತ್ ದ ಕ್ಯಾರೆಕ್ಟರ್ ಏನು ಅಂತಂದರೆ ವೂಲ್ ಅಂಡ್ ಮೀಟ್. ವೂಲ್ ಅಂಡ್ ಮೀಟ್ ಏನಿದೆ, ಎರಡೂ ಕ್ಯಾರೆಕ್ಟರು ಇಸ್ ಆರ್ಡಲ್ ಶೀಪ್ನಲ್ಲಿ ಇದೆ. ಸೊ ಪೇರೆಂಟ್ಸಲ್ಲಿರುವಂಥ ಎರಡೂ ಕ್ಯಾರೆಕ್ಟರ್, ಎರಡೂ ಡಾಮಿನೆಂಟ್ ಕ್ಯಾರೆಕ್ಟರ್ ಅದು ಪ್ರೋಜಿನಿಸಲ್ಲಿ ಕಾಣಿಸ್ಕೊಳ್ತಾ ಇದೆ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಹೈಬ್ರಿಡ್. ಇನ್ಬ್ರೀಡಿಂಗಲ್ಲಿ ಬಂದಂಥ ಪ್ರೋಜಿನಿಸ್ನ ಹೈಬ್ರಿಡ್ ಅಂತ ಹೇಳೋದಿಲ್ಲ, ಔಟ್ ಕ್ರಾಸಿಂಗಲ್ಲಿ ಬಂದಿರುವಂಥ ಪ್ರೋಜಿನಿಸನ್ನು ಕೂಡ ಹೈಬ್ರಿಡ್ ಅಂತ ಹೇಳೋದಿಲ್ಲ. ಹೈಬ್ರಿಡ್ ಅಂತಂದ್ರೆ ಎಲ್ಲಿ ಹೇಳ್ತೀವಿ ನಾವು, ಕ್ರಾಸ್ ಬ್ರೀಡಿಂಗಲ್ಲಿ ಬಂದಿರುವಂಥ ಪ್ರೋಜಿನಿಸ್ಗಳನ್ನ ಇದಂತ ಕರಿತೀವಿ, ಹೈಬ್ರಿಡ್ ಅಂತ ಕರಿತೀವಿ. ಅದೇ ಅಮೃತ್ ಮಹಲ್ ಮತ್ತು ಹಲ್ಲಿಕಾರ್ ನಡುವೆ ಕ್ರಾಸ್ ಆಗಿ ಬಂದಂಥ ಪ್ರೋಜಿನಿ ಕೂಡ ಏನಂತ ಕರಿತೀವಿ ನಾವು, ಹೈಬ್ರಿಡ್ ಅಂತ ಕರಿತೀವಿ. ರೈಟ್. ಸೊ ಹೈಬ್ರಿಡ್ ಅಂತಂದರೆ ದ ಪ್ರೋಜಿನಿ ಒಬ್ಟೈನ್ಡ್ ಬೈ ಕ್ರಾಸಿಂಗ್ ಟೂ ಡಿಫ್ರೆಂಟ್ ಬ್ರೀಡ್ ಬೇರೆ ಇರಬೇಕು. ಬ್ರೀಡ್ ಒಂದೇ ಇತ್ತು ಅಂತಂದರೆ ಅದು ಹೈಬ್ರಿಡ್ ಅಂತಲ್ಲ. ಟೂ ಡಿಫ್ರೆಂಟ್ ಬ್ರೀಡ್ ಇತ್ತು ಅಂದರೆ, ತಳಿ ವೆರೈಟಿ ಬೇರೆ ಇತ್ತು ಅಂದರೆ ಮಾತ್ರ ನಾವೇನಂತ ಕರಿತೀವಿ, ಹೈಬ್ರಿಡ್ ಅಂತ ಕರಿತೀವಿ. ಬರ್ಕೊಳ್ಳಿ ಇದನ್ನು. Then last type of outbreeding is interspecific hybridization. Interspecific hybridization. So interspecific hybridization means it is a technique of breeding or mating of two animals of different and closely related species. So mating of two animals of two different species, but they are closely related species. Two different species but
closely related species, but they are closely related species, belongs to same genera, belongs to same genus or genera. ಸೊ ಎರಡು ಕೂಡ ಒಂದೇ ಜೀನಸ್ಸಿಗೆ ಬರುತ್ತೆ, ಬಟ್ ಸೇಮ್ ಸ್ಪೀಸೀಸ್ ಅಲ್ಲ, ಡಿಫ್ರೆಂಟ್ ಸ್ಪೀಸೀಸ್. ಎರಡು ಕೂಡ ಬೇರೆ ಸ್ಪೀಸೀಸ್, ಬಟ್ ಬೋತ್ ದ ಸ್ಪೀಸೀಸ್ ಬಿಲಾಂಗ್ಸ್ ಟು, ದೇ ಆರ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್, ಬಿಲಾಂಗ್ ಟು ಸೇಮ್ ಜೀನಸ್ ಆರ್ ಜನರಾ. ಎಕ್ಸಾಂಪಲ್, ಸಿ ಮೌಂಟೇನ್ ರೀಜನ್ಸ್ಗಳಲ್ಲಿ ಬೇಕಾದ, ಇವಾಗ ನೋಡಿ ಹಾರ್ಸ್ ತಗೋಣ. ಹಾರ್ಸು ಫೆಮಿಲಿಯರ್ ಏನಕ್ಕೆ? ಓಡೋದಕ್ಕೆ. ಡಾಂಕಿನ ಕಂಪೇರ್ ಮಾಡೋಣ. ಡಾಂಕಿ ಫೆಮಿಲಿಯರ್ ಏನು ಓಡೋದಿಲ್ಲ ಹಾರ್ಸ್ ಥರ, ಬಟ್ ಅದು ಕೂಡ ಹಾರ್ಡ್ ವರ್ಕ್ ಮಾಡುತ್ತೆ. ಹಾರ್ಸ್ ಕೂಡ ಹಾರ್ಡ್ ವರ್ಕ್ ಓಡುತ್ತೆ, ಬಟ್ ಅದು ತೂಕ ತುಂಬ ಓರೋದಿಲ್ಲ. ಡಾಂಕಿ ಫೆಮಿಲಿಯರ್ ಫಾರ್ ಏನಪ್ಪ ಅಂತಂದರೆ ವೆಯ್ಟ್ನ ಓರೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಮೇಲ್ ಡಾಂಕಿ ಕ್ರಾಸ್ಡ್ ವಿತ್ ಫೀಮೇಲ್ ಆರ್ಸ್ ಜೊತೆ ಮೇಲ್ ಡಾಂಕಿನ ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಪ್ರೋಜಿನಿ ಬರುತ್ತೆ. ದಟ್ ಪ್ರೋಜಿನಿ ಈಸ್ ಕಾಲ್ಡ್ ಆಸ್ ಮ್ಯೂನ್. ಇಟ್ ಕಂಟೈನ್ಸ್ ಬೋತ್ ದ ಕ್ಯಾರೆಕ್ಟರ್ ಆಫ್ ಇಟ್ಸ್ ಪೇರೆಂಟ್. ಮ್ಯೂಲು ಮೌಂಟೇನ್ ರೀಜನ್ಸಲ್ಲಿ ಓಡೋದಕ್ಕೂ ಓಡುತ್ತೆ, ದೆನ್ ಅದ್ರ ಜೊತೆಗೆ ತುಂಬ ಭಾರ ಕೂಡ, ವೆಯ್ಟ್ ಕೂಡ ಹೊತ್ಕೊಂಡು ಹೋಗುತ್ತೆ. ಸೊ ಆರ್ಸ್ ಥರ ಓಡುತ್ತೆ, ಡಾಂಕಿ ಥರ ಭಾರನ ಹೊತ್ಕೊಳ್ಳುತ್ತೆ. ಎರಡಕ್ಕಿಂತಲೂ ಸ್ಟ್ರಾಂಗ್ ಆಗಿರುವಂಥ ಒಂದು ಸ್ಪೀಸೀಸ್. ಸೊ ಇದು ಮೌಂಟೇನ್ ರೀಜನ್ಸಲ್ಲಿ ಬೇಕು. ಮೌಂಟೇನ್ ರೀಜನ್ಸ್ಗಳಲ್ಲಿ ಜನಗಳಿಗೆ ಅದು ಸ್ವಲ್ಪ ಓಡಲಬೇಕು, ಆಮೇಲೆ ಬೂಟೆಗಳನ್ನು ಹೊತ್ಕೊಂಡು ಹೋಗಬೇಕು. ಸೊ ಅಲ್ಲಿ ಬೇಕಾಗಿರುವಂಥ ಒಂದು ವೆರೈಟಿನ ತಯಾರಿಸ್ತಾರೆ. ಮ್ಯೂಲ್ ಇಸ್ ಒಬ್ಟೆನ್ಡ್ ಫ್ರಮ್ ಕ್ರಾಸಿಂಗ್ ಮೇಲ್ ಡಾಂಕಿ ವಿತ್ ಫೀಮೇಲ್ ಆರ್ಸ್. ಓಕೆ, ಬರ್ಕೊಡಿ ಇದನ್ನ. Okay, so far we discussed about breeding techniques, main breeding techniques, inbreeding and outbreeding, and their types, merits, demerits. Okay, then controlled breeding technique. Controlled breeding technique, or it can also be called as artificial breeding technique. So ಇಲ್ಲಿ ಟೂ ಟೈಪ್ಸ್ ಇದೆ. ಫಸ್ಟ್ ಟೈಪ್ನ ಡಿಸ್ಕಷನ್ ಮಾಡೋಣ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. Simply called as AI or IUI, intrauterine insemination. Okay, so artificial insemination ಇದನ್ನು ಹ್ಯೂಮನ್ ಹೆಲ್ತಲ್ಲಿ ಕೂಡ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಅಲ್ಲೂ ಕೂಡ, ಮೀನ್ಸ್ ರಿಪ್ರೊಡಕ್ಟಿವ್ ಹೆಲ್ತಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಡಿಸ್ಕಷನ್ ಮಾಡಿದ್ವಿ. ಸೇಮ್ ಇಟ್ ಈಸ್ ಆಲ್ಸೋ ಫಾರ್ ಅನಿಮಲ್ಸ್. ಸೊ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮೀನ್ಸ್, here what happens, semen of desired bull is collected. semen of desired bull, ನಮಗೆ ಬೇಕಾಗಿರುತ್ತೆ ಬುಲ್ಲಿಂದ, ಡಿಸೈರ್ಡ್ ಬುಲ್ಲಿಂದ ಸೆಮೆನ ಕಲೆಕ್ಟ್ ಮಾಡಬೇಕು. and artificially it is
inseminated to female reproductive tract of desired cow. So artificial insemination is a technique of collection of semen from desired bull. Desired bull ಇಂದ semen ಕಲೆಕ್ಟ್ ಮಾಡಬೇಕು. Then artificially it is inseminated to female reproductive tract of desired cowಗೆ ಹಾಕಬೇಕು. ಸೊ ಇಲ್ಲಿ ನ್ಯಾಚುರಲ್ ಆಗಿ ಮಾಡೋ ಪ್ರೊಸೆಸ್ ನಾವು ಕ್ರಾಸ್ ಮಾಡೋವಂಥದ್ದಲ್ಲ, ಬುಲ್ ಮತ್ತು ಕೌನ ನ್ಯಾಚುರಲ್ ಆಗಿ ಮಾಡ್ಬೋದಲ್ಲ, ಡಿಸೈಡ್ ಬುಲ್ನ ತಂದು ಡಿಸೈಡ್ ಕೌನ ತಂದು, ಇದು ಯಾಕೆ ಆರ್ಟಿಫಿಷಿಯಲಿ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇವಾಗ ನಮಗೆ ಡಿಸೈಡ್ ಕೌ ನಮ್ಮ ಕಂಟ್ರೀಸಲ್ಲಿ ಇರುತ್ತೆ, ನಮ್ಗೆ ಯಾವುದೋ ಒಂದು ಫಾರಿನ್ ಕಂಟ್ರೀಸಲ್ಲಿರುವಂಥ ಇಲ್ಲ ಬೇರೆ ಸ್ಟೇಟ್ಸಲ್ಲಿರುವಂಥ ಇಲ್ಲಾಂದರೆ ಫಾರಿನ್ ಬೇರೆ ಸ್ಟೇಟ್ಸಿಂದ ತರ್ಬೋದು ಹೆಚ್ಚು ಕಡಿಮೆ. ಬಟ್ ಫಾರಿನ್ ಇವಾಗ ಡೆನ್ಮಾರ್ಕಲ್ಲಿರುವಂಥ ಬುಲ್ಲಿಂದು ಸೆಮೆನ್ನ, ಅಂದರೆ ಆ ಬುಲ್ ನೇಚರ್ ನಮ್ಗೆ ಇಷ್ಟ ಆಗಿದೆ, ಆ ಬುಲ್ಲನ್ನು ನಾವೇನು ಮಾಡಬೇಕು, ನಮ್ಮಲ್ಲಿರುವಂಥ ಇಂಡಿಜಿನಿಯಸ್ ಕೌ ಜೊತೆ ಕ್ರಾಸ್ ಮಾಡಬೇಕು. ಸೊ ಅವಾಗ ಬರುವಂಥ ಪ್ರೋಜಿನಿ ಹೈಬ್ರಿಡ್ ಆಗಿರುತ್ತೆ. ಈಗ ನಮಗೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದು ಮಾಡ್ಬೋದಲ್ಲ, ಡಿಸೈಡ್ ಬುಲ್, ಓಕೆ ಡಿಸೈಡ್ ಬುಲ್ ಡೆನ್ಮಾರ್ಕಲ್ಲಿದೆ, ಆ ಡೆನ್ಮಾರ್ಕಲ್ಲಿರುವಂಥ ಬುಲ್ನ ನಾವೇನು ಮಾಡಬೇಕು, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕು. ನಮ್ಮ ಥರದ್ದೇನು ಏರೋಪ್ಲೇನಲ್ಲಿ ಸುಮ್ಮನೆ ಬರೋದಿಲ್ಲ, ಅದನ್ನು ದೊಡ್ಡದಾಗಿರುವಂಥ ಬೋಟ್ಗಳಲ್ಲಿ ಏನು ಮಾಡಬೇಕು, ಅದನ್ನು ತೊಗೊಂಡು ಬರಬೇಕು. ಸೊ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ. ಓಕೆ, ಅದನ್ನ ತೊಗೊಂಬಂದು ಇಲ್ಲಿ ಇಟ್ಕೊಂಡ್ವಿ ಅಂತ ತಿಳ್ಕೊಳ್ಳಿ. ಇಲ್ಲಿನ ಕ್ಲೈಮೆಟಿಕ್ ಕಂಡೀಷನ್ಸಿಗೆ ಅಡ್ಜಸ್ಟ್ ಆಗಿರೋದಿಲ್ಲ, ಅದಕ್ಕೆ 108 ಮೈಕ್ರೋಬ್ಸ್ ಅಟ್ಯಾಕ್ ಆಗ್ಬೋದು. ಇಲ್ಲಿರುವಂಥ ವೈರಸಸ್ಗಳು, ಬ್ಯಾಕ್ಟೀರಿಯಾಸ್ಗಳು, ಫಂಗಸ್ಗಳು ಅದಕ್ಕೆ ಅಟ್ಯಾಕ್ ಆಗ್ಬೋದು. ಇಲ್ಲಿಗೆ ಅದು ರೆಸಿಸ್ಟೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಅದು ಸತ್ತೋಗುವಂಥ ಪರಿಸ್ಥಿತಿ ಬರುತ್ತೆ. ಒಂದು ಫ್ಯೂ ಡೇಸ್ ಇಟ್ಕೊಂಡು ತಗೊಂಡೋಗ್ತೀವಿ ಅಂತಂದರೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್. ಸೊ ಬೋಟ್ನಲ್ಲಿ ಹಾಕ್ಕೊಂಡು ಅಡುಗೆನಲ್ಲಿ ಹಾಕ್ಕೊಂಡು ಅಲ್ಲಿಂದ ಇಲ್ಲಿ ತಗೊಂಬರ್ಬೇಕು, ಮತ್ತು ತಗೊಂಡೋಗ್ಬೇಕು, ಅದನ್ನ ಇಲ್ಲಿ ಮೈಂಟೈನ್ ಮಾಡಬೇಕು, ರೈಟ್. ಫ್ಯೂ ಡೇಸ್ ಅದು ಉಳಿಸ್ಕೋಬೇಕು, ಡಿಸೀಸಸ್ ಬರ್ದಂಗೆ ನೋಡ್ಕೋಬೇಕು. ಸೊ ಅದು ಕ್ಲೈಮೆಟಿಕ್ ಕಂಡೀಷನ್ಗೆ ಅಡ್ಜಸ್ಟ್ ಆಗೋದಿಲ್ಲ. ಆಗ ಸೂಟಬಲ್ ಸೆಮೆನ್ನು ಕೂಡ ಸಕ್ರೀಟ್ ಮಾಡೋದಿಲ್ಲ. ಡಿಸೀಸಸ್ ಬಂದೇನು ಸತ್ತೋಗ್ಬಿಡ್ತು ಅಂತ ಅಷ್ಟು ಕೂಡ ಲಾಸ್ ಆಗುತ್ತೆ. ಓಕೆ, ಸೊ ಇಷ್ಟೊಂದು ರಿಸ್ಕ್ ಇರುತ್ತೆ. ಸೊ ಈ ರಿಸ್ಕ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿರುವಂಥ ಬುಲ್ ಅದು ಅಲ್ಲೇ ಇರುತ್ತೆ, ಅಲ್ಲಿಂದ ಸೆಮೆನ್ನ ಇನ್ಸೆಮಿನೇಟೆಡ್ ಆಗಿರೋ ಸೆಮೆನ್ನ ಕಲೆಕ್ಟ್ ಮಾಡಿಕೊಂಡು ಆ ಸೆಮೆನ್ನ ಹಾಗೆ ತರುವಂಥದ್ದಲ್ಲ, ಅದನ್ನು ಒಂದು ಕಂಡೀಷನ್ ಫ್ರೀಸ್ ಮಾಡಬೇಕು. -196 ಡಿಗ್ರಿ ಸೆಂಟಿಗ್ರೇಡ್ಸಲ್ಲೇ ಫ್ರೀಸ್ ಸಿಗುತ್ತೆ. ಕ್ಯಾರಿ ಬ್ಯಾಕ್ ಟೈಪ್ ಇರುತ್ತೆ. -196 ಡಿಗ್ರಿ ಸೆಂಟಿಗ್ರೇಡಲ್ಲಿರುವಂಥ ಲಿಕ್ವಿಡ್ ನೈಟ್ರೋಜನ್ಸಲ್ಲಿ ಟ್ಯೂಬ್ ಒಳಗಡೆ ಹಾಕ್ಕೊಂಡು ಅಲ್ಲಿ ಫ್ರೀಸ್ ಮಾಡೋದು. ದೆನ್ ಅದನ್ನ ನಾವು ಆರಾಮಾಗಿ ಏನು ಮಾಡ್ಬೋದು, ಏರೋಪ್ಲೇನಲ್ಲಿ ನಮ್ಮ ಜೊತೆ ಇಟ್ಕೊಂಡು ಸುಡ್ಕೇಸ್ ಥರ ಇಟ್ಕೊಂಡು ಇಲ್ಲಿ ನಮ್ಮ ದೇಶಕ್ಕೆ ತಂದು ನಮ್ಮಲ್ಲಿರುವಂಥ ಇಂಡಿಜಿನಿಯಸ್ ಕೌ ಒಳಗಡೆ ಇನ್ಸೆಮಿನೇಟ್ ಮಾಡ್ಬೋದು. ಯಾಕೆಂತಾರೆ ಇದರಲ್ಲಿ ಸುಮಾರು ಅಡ್ವಾಂಟೇಜಸ್ ಇದೆ. ನೋಡೋಣ ಅದೇನು ಅಡ್ವಾಂಟೇಜಸ್ ಅಂತ. Advantages of artificial insemination. So, once collected semen can be inseminated for more number of cows. Once collected semen, ಒಂದ್ಸತಿ ಏನು ಸೆಮೆನ್ನ ನಾವು ಕಲೆಕ್ಟ್ ಮಾಡ್ತೀವಿ, ಸೊ ಅದನ್ನು ಮೆನಿ ನಂಬರ್ ಆಫ್ ಕೌಸ್ಗೆ ಏನು ಮಾಡ್ಬೋದು, ಇನ್ಸೆಮಿನೇಟ್ ಮಾಡ್ಬೋದು. ದೆನ್ ದ ಫ್ರೋಝನ್ ಸೆಮೆನ್ can be kept for long period. So long period ತನಕ ಫ್ರೋಸ್ -196 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಲಿಕ್ವಿಡ್ ನೈಟ್ರೋಜನ್ ಫ್ರೋಸ್ ಮಾಡಿರುವಂಥ ಸೆಮೆನನ್ನು ಲಾಂಗ್ ಪೀರಿಯಡ್ ತನಕ, ಲಾಂಗ್ ಟೈಮ್
ತನಕ ನಾವು ಅದನ್ನು ಪ್ರಿಸರ್ವ್ ಮಾಡ್ಬೋದು, ಇಯರ್ಸ್ ಗಟ್ಟಲೆ ಪ್ರಿಸರ್ವ್ ಮಾಡ್ಬೋದು. ದೆನ್ ಫ್ರೋಝನ್ ಸೆಮೆನ್ can be transport for long distance. ನೋಡಿ, ಡೆನ್ಮಾರ್ಕಿಂದ ಇರ್ಬೋದು, ಹಾಲೆಂಡಿಂದ ಇರ್ಬೋದು, ನಮ್ಗೆ ಎಲ್ಲಿ ಬೇಕು ಆ ಫಾರಿನ್ ಕಂಟ್ರೀಸ್ನ ತುಂಬ ಲಾಂಗ್ ಡಿಸ್ಟೆನ್ಸಿಂದ ಅಲ್ಲಿಂದ ಏನು ಮಾಡ್ಬೋದು, ಫ್ರೋಝ್ ಮಾಡಿರುವಂಥ ಸೆಮೆನನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಈಸಿಯಾಗಿ, ಕಾಸ್ಟ್ ಕಡಿಮೆ. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, we can avoid transportation and maintenance of bull. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮತ್ತು ಬುಲ್ನ ಮೈಂಟೈನ್ ಮಾಡುವಂಥ ಕಾಸ್ಟ್ನ ಏನು ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಸೊ ದೀಸ್ ಆರ್ ದ ಬೆನಿಫಿಟ್ಸ್. ಸೊ ಒನ್ಸ್ ಏನು ನಾವು ಕಲೆಕ್ಟ್ ಮಾಡ್ತೀವಿ ಸೆಮೆನ್ನ, ಮೆನಿ ನಂಬರ್ ಆಫ್ ಕೌಸಿಗೆ ಇನ್ಸಿಮಿನೇಟ್ ಮಾಡ್ಬೋದು, ಕಲೆಕ್ಟ್ ಮಾಡಿ ಫ್ರೀಸ್ ಮಾಡಿರುವಂಥ ಸೆಮೆನ್ನ. ಸೊ ಫ್ರೀಸನ್ ಸೆಮೆನ್ನ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಲಾಂಗ್ ಪೀರಿಯಡ್ಸ್ ತನಕ ನಾವು ಫ್ರೀಸ್ ಕಂಡೀಷನಲ್ಲಿ ಇಡ್ಬೋದು. ಆ ಬುಲ್ ಸತ್ತೋಗಿರ್ಬೋದು, ಬಟ್ ಅದು ಸೆಮೆನ್ ಪ್ರಿಸರ್ವ್ ಆಗಿರುತ್ತೆ. ಓಕೆ, ದೆನ್ ವಿ ಕ್ಯಾನ್ ಅವಾಯ್ಡ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ ಆಫ್ ದ ಬುಲ್. ಸೊ ದಿಸ್ ಆರ್ ದ ಅಡ್ವಾಂಟೇಜ್. ಸೊ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ಗೆ ಡೆಫಿನೇಷನ್ ಕೇಳ್ತಾರೆ, 2 ಮಾರ್ಕ್ಸ್ಗೆ ಅಡ್ವಾಂಟೇಜ್ ಕೇಳ್ತಾರೆ, ಇಲ್ಲಾಂದರೆ 3 ಮಾರ್ಕ್ಸ್ಗೆ ಎರಡೂ ಕೂಡ ಕೇಳ್ತಾರೆ ಅನ್ನೋಕ್ಕಿಂತ ಸುಮಾರು ಸತಿ ಕೇಳಿದ್ದಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮೆಥಡ್ನ ನೋಡೋಣ. ಇದು ಸ್ವಲ್ಪ ಬರ್ಕೊಳ್ಳಿ. ಕಂಟ್ರೋಲ್ಡ್ ಮೆಥಡ್ ಟೆಕ್ನಿಕ್ಸಲ್ಲಿ, ಸೊ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಇನ್ನು ಅದರಲ್ಲಿ ಇನ್ನೊಂದು ಟೈಪ್ ಇದೆ, ಸೆಕೆಂಡ್ ಟೈಪ್ ಮಲ್ಟಿಪಲ್ ಓವ್ಯುಲೇಷನ್ ಅಂಡ್ ಎಂಬ್ರಿಯೋ transfer. Multiple ovulation and embryo transfer. Simply it is called as MOET. MOET. ತಪ್ಪಿದರೆ SOET or SOET. ಅಂದರೆ ಸೂಪರ್ ovulation and embryo transfer. So it is also called as SOET. ಮಲ್ಟಿಪಲ್ ಓವ್ಯುಲೇಷನ್ ಅಂದರೂ ಒಂದೇ, ಸೂಪರ್ ಓವ್ಯುಲೇಷನ್ ಅಂತಂದ್ರೂ ಒಂದೇ.
ಈಗ ನೋಡಿ ಇದ್ರದ್ದು ಅಡ್ವಾಂಟೇಜ್ ಏನು ಅಂತ ನೋಡೋಣ. ಫಸ್ಟಿಗೆ ಈಗ ನಮಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡ್ತೀವಿ. ಎಲ್ಲೋ ಇರೋವಂಥ ಬುಲ್ಲಿಂದ ಡಿಸೈರ್ಡ್ ಸೆಮೆನ ತಗೊಂಡು ಎಲ್ಲೋ ಇರೋವಂಥ ಕವಿಗೆ, ಸೊ ನಮ್ಮಲ್ಲಿರೋಂಥ ಕವಿಗೆ ಆಗ್ತದೆ. ಈಗ ನಮಗೆ ಏನಪ್ಪ ಅಂತಂದರೆ ನಮ್ಮಲ್ಲಿರೋಂಥ ಕವು ಬೇಡ, ಅಂದರೆ ಅದರ ಪ್ರೊಜಿನಿ ಬೇಡ. ಎರಡೂ ಕ್ಯಾರೆಕ್ಟರ್ಸ್, ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ನಮಗೆ ಫಾರಿನ್ ಕಂಟ್ರೀಸಲ್ಲಿ ಇದೆ. ಸೊ ಒಂದು ಬುಲ್ ಇದೆ ಡೆನ್ಮಾರ್ಕಲ್ಲಿದೆ, ಒಂದು ಕೌ ಇದೆ ಹಾಲ್ಯಾಂಡಲ್ಲಿದೆ. ಡೆನ್ಮಾರ್ಕ್ ಬುಲ್ಲಿಂದ ಕ್ಯಾರೆಕ್ಟರ್, ಹಾಲ್ಯಾಂಡ್ ಕೌವಿಂದ ಕ್ಯಾರೆಕ್ಟರ್ ಇಡಬೇಕು. ಇವಾಗ ಡೆನ್ಮಾರ್ಕಲ್ಲಿ ಇರುವಂಥದ್ದು ಡಿಸೀಸ್ ರೆಸಿಸ್ಟೆನ್ಸ್ ಇರ್ಬೋದು, ಮೀಟ್ ಪ್ರೊಡಕ್ಷನ್ ಜಾಸ್ತಿ ಇರ್ಬೋದು ಅಂತ ತಿಳ್ಕೊಳ್ಳೋಣ. ಹಾಲ್ಯಾಂಡಲ್ಲಿ ಮಿಲ್ಕ್ ಪ್ರೊಡಕ್ಷನ್, ಡೆನ್ಮಾರ್ಕಲ್ಲಿ ಮೀಟ್ ಪ್ರೊಡಕ್ಷನ್ ಜಾಸ್ತಿ ಇರ್ಬೋದು, ಡಿಸೀಸ್ ರೆಸಿಸ್ಟೆನ್ಸ್ ಅಲ್ಲ, ಮೀಟ್ ಪ್ರೊಡಕ್ಷನ್ ಜಾಸ್ತಿ ಇರ್ಬೋದು. ದೆನ್ ಮೀಟ್ ಪ್ರೊಡಕ್ಷನ್ ಜಾಸ್ತಿ ಇರುವಂಥದ್ದು. ಹಾಲ್ಯಾಂಡಲ್ಲಿ ಇರುವಂಥದ್ದು ಏನು, ಹೈ ಮಿಲ್ಕ್ ಇಲ್ಡಿಂಗ್. ಎರಡನ್ನೂ ಕ್ರಾಸ್ ಮಾಡಿದರೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ನೇ ಮಾಡಿದರೆ ನಮಗೆ ಒಂದು ಕಾಫ್ ಬರುತ್ತೆ. ಆ ಕಾಫು ಏನಿರುತ್ತೆ, ಹೈ ಮೀಟ್ ಪ್ರೊಡಕ್ಷನ್ ಇರುತ್ತೆ. ದೆನ್ ಅದೇ ಫಿಮೇಲ್ ಆಯಿತು ಅಂತಂದರೆ ಜೊತೆಗೇನಿರುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಅದನ್ನು ನಾವು ಅಲ್ಲಿ ಡೆನ್ಮಾರ್ಕಿಂದ ಸೆಮೆನ್ ತಗೊಬಂದು ಹಾಲ್ಯಾಂಡಲ್ಲಿರೋಂಥ ಕವಿಗೆ ಹಾಕಿದ್ರೆ, ಕವಿನ ಕಾಫ್ ನಮಗೆ ಎಲ್ಲಿ ಜನ್ರೇಟ್ ಆಗುತ್ತೆ, ಮೀನ್ಸ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂತಂದರೆ ಹಾಲ್ಯಾಂಡಲ್ಲಿ ಆಗುತ್ತೆ. ದೆನ್ ಆ ಕಾಫ್ನ ನಾವು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದರೆ ಆ ಕಾಫು ಈ ಒಂದು ಕ್ಲೈಮೆಟಿಕ್ ಕಂಡೀಷನ್ಸಲ್ಲಿ ಬದುಕೋದಿಲ್ಲ, ಇಲ್ಲಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ. ಇಲ್ಲ ಕೌ ವಿತ್ ಕಾಫ್ನೇ ತೊಗೊಂಬಂದ್ರೂ ಕೂಡ, ಅಮ್ಮ ಇದ್ರೆ ಬದುಕುತ್ತೇನೋ ಅಂತ ಅಮ್ಮ ಮತ್ತು ಅದರದ್ದು ಮರಿನ ತೊಗೊಂಬಂದ್ರೂ ಕೂಡ ಅವು ಆ ಅಮ್ಮನೂ ಕೂಡ ಇಲ್ಲಿ ಬದುಕೋದಿಲ್ಲ, ಸತ್ತೋಗುತ್ತೆ. ಈ ಕ್ಲೈಮೆಟಿಕ್ ಕಂಡೀಷನ್ಗೆ ಅಡ್ಜಸ್ಟ್ ಆಗ್ತಾವೋ ಇಲ್ಲ ಗೊತ್ತಿಲ್ಲ. ನಾವು 20-30 ರಾಸುಗಳನ್ನ ತೊಗೊಂಬಂದ್ರೆ, ಕೌಗಳನ್ನ ತೊಗೊಂಡ್ರೆ ಅದ್ರಲ್ಲಿ ಯಾವುದೋ 1-2 ಬದುಕ್ತಿರೂ ಕೂಡ ಅದು ನೆಕ್ಸ್ಟ್ ಪ್ರೊಡಕ್ಟಿವಿಟಿಲಿ ಮತ್ತು ಫರ್ಟಿಲಿಟಿಲಿ ಅದು ಏನಾಗ್ಬೋದು, ಕಡಿಮೆ ಆಗ್ಬೋದು. ಸೊ ಹಾಗಾಗಿ ಈ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡೋದಕ್ಕೆ ಮತ್ತು ಟ್ರಾನ್ಸ್ಪೋರ್ಟ್ ಮೇಂಟೆನೆನ್ಸನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ, ಆಮೇಲೆ ಒಂದೇ ಟೈಮಲ್ಲಿ ಲಾರ್ಜ್ ನಂಬರ್ ಪ್ರೊಡಕ್ಷನ್ ಮಾಡೋದಕ್ಕೆ. ಸೊ ದಿಸ್ ಟೆಕ್ನಿಕ್ ಇಂದ ಏನಾಗುತ್ತೆ ಅಂತಂದರೆ ಹರ್ಡ್ ಸೈಜ್ ಪ್ರೊಡಕ್ಷನ್. ನಾವು ಸೇಮ್ ಟೈಮಲ್ಲಿ ಹರ್ಡ್ ಪ್ರೊಡಕ್ಷನ್. ಈಗ ನಾವು ಸೆಮೆನ್ ತಗೊಂಡು ಆ ಕೌಗೆ ಇಂಜೆಕ್ಟ್ ಮಾಡ್ತೀವಿ, ಆ ಕೌವಿಂದ ನೆಕ್ಸ್ಟ್ ಪ್ರೊಜಿನಿ ಬರುತ್ತೆ. ಆ ಪ್ರೊಜಿನಿ ಒಂದೇ ಒಂದು ಪ್ರೊಜಿನಿ, ಅಟ್ ಎ ಟೈಮ್ ಒಂದು ಪ್ರೊಜಿನಿ ಬರುತ್ತೆ. ಒಂದು ಪ್ರೊಜಿನಿ ಇಲ್ಲ, ಒಂದು ಟೈಮಲ್ಲಿ ಮಿನಿ ನಂಬರ್ ಆಫ್ ಪ್ರೊಜಿನಿಸ್ಗಳು ನಮಗೆ ಬಂತು ಅಂತಂದರೆ ನಾವು ರೈತರುಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರೂ ಕೂಡ ಅದರಿಂದ ಪ್ರಾಫಿಟ್ನ ಪಡ್ಕೋಬೋದು. ಸೊ ಹೋಗೋದು ಬರೋದು, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು, ಟೈಮ್ ಎಲ್ಲ ಕೂಡ ಏನಾಗುತ್ತೆ, ಅವಾಯ್ಡ್ ಆಗುತ್ತೆ. ಓಕೆ, ಸೊ ಹರ್ಡ್ ಸೈಜ್ ಪ್ರೊಡಕ್ಷನ್ನ ಮಾಡ್ಬೋದು. ಹರ್ಡ್ ಅಂತಂದರೆ ಮಂದಿ ಅಂತ ಕರಿತೀವಿ, ಗ್ರೂಪ್ ಅಂತ ಕರಿತೀವಿ. ಗ್ರೂಪ್ನ ನಾವೇನು ಡಿಸೈಡ್ ವೆರೈಟಿ ಮಾಡ್ತೀವಿ, ಅದು ಗ್ರೂಪ್ನ ಏನು ಮಾಡ್ಬೋದು, ಸೇಮ್ ಟೈಮಲ್ಲಿ ಜಾಸ್ತಿ ಮಾಡ್ಬೋದು. ಸೊ ಇದು ಟೆಕ್ನಿಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನೋಡಿ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಡೋನಾರ್ ಡಿಸೈಡ್ ಕೌನ ಸೆಲೆಕ್ಟ್ ಮಾಡಬೇಕು. ಡೋನಾರ್ ಡಿಸೈಡ್ ಕೌನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ದೀವಿ. ಈ ಡೋನಾರ್ ಡಿಸೈಡ್ ಕೌವಿಗೆ ಏನು ಮಾಡಬೇಕು ಅಂತ ಅಂದರೆ, ಇದಕ್ಕೇನು ಇಂಜೆಕ್ಟ್ ಮಾಡ್ತೀವಿ ಅಂತಂದರೆ, ಇಂಜೆಕ್ಟೆಡ್ ವಿತ್ FSH ಹಾರ್ಮೋನ್, ಮೀನ್ಸ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನ ತಗೊಂಡು ಡಿಸೈರ್ಡ್ ಡೋನಾರ್ ಕೌವಿಗೆ ಇಂಜೆಕ್ಟ್ ಮಾಡ್ತೀವಿ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನು ಮಾಡುತ್ತೆ, ಸ್ಟಿಮ್ಯುಲೇಟ್ಸ್ ದ ಓವರೀಸ್ ಟು ಪ್ರೊಡ್ಯೂಸ್ more number of ovum at single estrous cycle of about 6 to 8 ovumನ ಪ್ರೊಡಕ್ಷನ್ ಮಾಡೋದಕ್ಕೆ ಈ ಡಿಸೈರ್ಡ್ ಡೋನಾರ್ ಕೌ, ಇದು ಹಾಲ್ಯಾಂಡಲ್ಲಿ ಇರ್ಬೋದು, ಸುಮ್ಮನೆ ನಾನು ಎಕ್ಸಾಂಪಲ್ ಹೇಳ್ತೀನಿ, ಹಾಲ್ಯಾಂಡಲ್ಲಿ ಇರ್ಬೋದು. ಆ ಕೌವಿಂದು ಹೈ ಮಿಲ್ಕ್ ಕ್ಯಾರೆಕ್ಟರ್ ನಮಗೆ ಬೇಕಿದೆ. ಸೊ ಇಂಜೆಕ್ಟ್ ವಿತ್ FSH ಹಾರ್ಮೋನಿಂದ ಅದನ್ನ ಇಂಜೆಕ್ಟ್ ಮಾಡ್ತೀವಿ. ಸೊ ಅವಾಗೇನಾಗುತ್ತೆ, ಸೂಪರ್ ಓವ್ಯುಲೇಷನ್ ಆಗುತ್ತೆ. ಸೊ ಈ ಕೌನಲ್ಲಿ ಏನಾಗುತ್ತೆ, ಸೂಪರ್ ಆರ್ ಮಲ್ಟಿಪಲ್ ಓವ್ಯುಲೇಷನ್. ಸೊ ಸೂಪರ್ ಆರ್ ಮಲ್ಟಿಪಲ್ ಓವ್ಯುಲೇಷನ್ ಆಗೋದ್ರಿಂದ 6 to 8 ಓವಮ್ ಅಟ್ ಸಿಂಗಲ್ ಇಸ್ಟ್ರಸ್ ಸೈಕಲಲ್ಲಿ ಪ್ರೊಡಕ್ಷನ್ ಆಗುತ್ತೆ.
right? Then selected or desired bull in the semen collect ಮಾಡ್ಕೋಬೇಕು. ಸೊ ಡಿಸೈರ್ಡ್ ಬುಲ್ಲಿಂದ ಸೆಮೆನ್ನ ಕಲೆಕ್ಟ್ ಮಾಡ್ಕೋಬೇಕು. ಆ ಡಿಸೈರ್ಡ್ ಬುಲ್ ಡೆನ್ಮಾರ್ಕಲ್ಲಿ ಇರ್ಬೋದು, ಇಲ್ಲ ಆಲ್ಯಾಂಡಲ್ಲೇ ಇರ್ಬೋದು, ಆಲ್ಯಾಂಡಲ್ಲೇ ಇರುವಂಥದ್ದೇ ಇರ್ಬೋದು, ರೈಟ್? ಸೊ ಇದನ್ನು ಏನು ಮಾಡ್ತೀವಿ, ಈ ಕೌವಿಗೆ ಇಂಜೆಕ್ಟ್ ಮಾಡ್ತೀವಿ, ಮೀನ್ಸ್ AI ಮಾಡ್ತೀವಿ, ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಟ್ ಮಾಡ್ತೀವಿ. ಓಕೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿದಾಗ ಅಲ್ಲಿರುವಂಥ 6 to 8 ಓಮ್ ಕೂಡ ಏನಾಗುತ್ತೆ, ಫರ್ಟಿಲೈಸ್ ಆಗುತ್ತೆ. Fertilized eggs of 16 to 32 celled. Fertilized eggs of 16 to 32 celled are collected without ಸರ್ಜಿಕಲಿ. ನೋಡಿ, ಯಾವುದೇ ರೀತಿ ಸರ್ಜರಿ ಮಾಡ್ದಲೆ ಅದಕ್ಕೆ ಆದಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಒಳಗಡೆ ಇನ್ಸೆಟ್ ಮಾಡಿ ವಿತೌಟ್ ಎನಿ ಸರ್ಜರಿ ಮಾಡಿದ್ರಲ್ಲೇ. ಸೊ 16 to 32 ಸೆಲ್ಡ್ ಎಗ್ಸ್ಗಳನ್ನ, ಫರ್ಟಿಲೈಸ್ಡ್ ಎಗ್ಸ್ಗಳನ್ನ ಈ ಡೋನರ್ ಕವಲ್ಲಿರುವಂಥದ್ದು ಏನು ಮಾಡಬೇಕು, ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆಫ್ಟರ್ ಕಲೆಕ್ಟಿಂಗ್ ಏನು ಮಾಡ್ತೀವಿ, ದಿಸ್ ಫರ್ಟಿಲೈಸ್ಡ್ ಎಗ್ಸ್ ಆರ್ ಫ್ರೋಝನ್, ಅದನ್ನ ಏನು ಮಾಡಬೇಕು, ಫ್ರೋಝ್ ಮಾಡಬೇಕು. ಫ್ರೋಝ್ ಮಾಡಿಕೊಂಡು ನಾವು ಮತ್ತೆ ನಮ್ಮ ದೇಶಕ್ಕೆ ಬರಬೇಕು. ಸೊ ಇಲ್ಲಿ ಏನು ನಾವು ಸೆಲೆಕ್ಟ್ ಮಾಡಿರ್ತೀವಲ್ಲ ಕೌ, ಇಲ್ಲಿ ಇಂಡಿಜಿನಿಯಸ್ ಕೌ. ಸೊ ದಟ್ ಕೌ ಈಸ್ ಕಾಲ್ಡ್ ಎ ಸರೋಗೇಟ್ ಮದರ್. ಸರೋಗೇಟ್ ಮದರ್ ಕೌಗೆ ಟ್ರಾನ್ಸ್ಫರ್ ಮಾಡಿ. ಟ್ರಾನ್ಸ್ಫರ್ ಅಂತಂದ್ರೆ ಇಲ್ಲಿ ಒಂದು ಸರೋಗೇಟ್ ಮದರ್ಗೆ ಒಂದು ಎಗ್ನ ಹಾಕ್ಬೇಕು, ಮತ್ತು ಅಲ್ಲಿ ಅಷ್ಟು ಎಗ್ನ ಒಂದೇ ಸರೋಗೇಟ್ ಮದರ್ಗೆ ಹಾಕುವಂಥದ್ದಲ್ಲ. ಅರ್ಥ ಆಯ್ತಾ? 8 ಫರ್ಟಿಲೈಸ್ಡ್ ಎಗ್ಸ್ ಇತ್ತು ಅಂತಂದರೆ ಒಂದೊಂದು ಸರೋಗೇಟ್ ಮದರ್ಗೆ ಒಂದೊಂದು ಎಗ್ಸ್ನ ಹಾಕಿರ್ಬೇಕು. ಇಲ್ಲಿ ಏನಪ್ಪ ಇನ್ನೊಂದು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಈ ಸರೋಗೇಟ್ ಮದರ್ ಇಸ್ಟ್ರಸ್ ಸೈಕಲ್ಲು ಡೋನಾರ್ ಕೌಂದು ಇಸ್ಟ್ರಸ್ ಸೈಕಲ್ಲು ಏನಿರಬೇಕು, ಮ್ಯಾಚ್ ಆಗಿರಬೇಕು, ಸಿಮಿಲರ್ ಟೈಪ್ ಇರಬೇಕು, ಅಂದರೆ ಸೇಮ್ ಟೈಮ್ ಇರಬೇಕು. ಸೊ ಅವಾಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಸರೋಗೇಟ್ ಮದರ್ಗೆ ಡೋನಾರ್ ಕೌವಿಂದು ಎಗ್ನ ಟ್ರಾನ್ಸ್ಫರ್ ಮಾಡಿ. ಸೊ ಇಲ್ಲಿ ಈ ಸರೋಗೇಟ್ ಮದರ್ ಏನಾಗುತ್ತೆ ಅಂತ ಅಂದರೆ, ಎಗ್ಸ್ಗಳು ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಇದ್ದಿದ್ದು ಆಫ್ಸ್ಪ್ರಿಂಗ್, ಈ ಡೆವಲಪ್ ಆಗುತ್ತೆ. ಸೊ ಈ ಆಫ್ಸ್ಪ್ರಿಂಗಿಗೆ ಜೀನ್ಸ್ ಯಾವುದಿರುತ್ತಪ್ಪ ಅಂತಂದರೆ, ಡೋನಾರ್ ಕೌವಿಂದು ಜೀನ್ಸ್ ಮತ್ತು ಡಿಸೈರ್ಡ್ ಬುಲ್ಲಿಂದು ಜೀನ್ಸ್ ಇರುತ್ತೆ. ಬಟ್ ಸರೋಗೇಟ್ ಮದರ್ ಅಂದರೆ ಸಾಕು ತಾಯಿ, ಇದು ಡೊನೇಟ್ ಮಾಡ್ತಾ ಇದೆ. ಹಾಗಾಗಿ ಇದು ಡೋನಾರ್ ಕೌ, ಅದರದ್ದು ಎಕ್ಸ್ನ ಡೊನೇಟ್ ಮಾಡ್ತಿದೆ. ಯಾವುದಕ್ಕೆ? ಸರೋಗೇಟ್ ಕೌಗೆ. ಸೊ ಸರೋಗೇಟ್ ಕೌನಲ್ಲಿ ಈ ಕಾಫ್ ಬೆಳೆಯುತ್ತೆ. ಈ ಕಾಫು ಇದರಲ್ಲೇ ಯಾಕೆ ಬೆಳೆಸಬೇಕು, ಅಲ್ಲಿಂದ ತಗೊಬರ್ಬೋದಾಯ್ತಲ್ಲ. ಓಕೆ, ತಗೊಬರ್ಬೋದು, ಮೈಂಟೆನೆನ್ಸ್ ಟ್ರಾನ್ಸ್ಪೋರ್ಟ್ ಇರಲಿ. ಏನಕ್ಕಪ್ಪ ಅಂತಂದರೆ, ಈ ಸರೋಗೇಟ್ ಮದರಲ್ಲಿ ಡೆವಲಪ್ ಆದರೆ ಆ ಸರೋಗೇಟ್ ಮದರು ಇಲ್ಲಿರುವಂಥ ಕ್ಲೈಮೆಟಿಕ್ ಕಂಡೀಷನ್ಸ್ಗೆ, ನಮ್ಮ ಕರ್ನಾಟಕದ ಕ್ಲೈಮೆಟಿಕ್ ಕಂಡೀಷನ್ಸ್ಗೆ ಆ ಪ್ರೋಜಿನಿಸ್ನ ಅಲ್ಲೇ ಅದು ಏನು ಮಾಡ್ತಾ ಹೋಗುತ್ತೆ, ಅದನ್ನ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಇರುವಂಥ ಡಿಸೀಸಸ್ಗೆ ರೆಸಿಸ್ಟೆನ್ಸ್ ಇರುವಂಥ ಅದನ್ನು ಆ್ಯಂಟಿಬಾಡೀಸ್ಗಳನ್ನ ಈ ಸರೋಗೇಟ್ ಮದರು ಇದಕ್ಕೆ ಆಫ್ಸ್ಪ್ರಿಂಗ್ಸ್ಗೆ ಸಪ್ಲೈ ಮಾಡ್ತಾ ಹೋಗುತ್ತೆ. ಸೊ ಆಫ್ಸ್ಪ್ರಿಂಗು ಈ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗುತ್ತೆ. ಬಟ್ ಮೀಟ್ ಪ್ರೊಡಕ್ಷನ್ ಮತ್ತು ಮಿಲ್ಕ್ ಪ್ರೊಡಕ್ಷನ್ ಯಾವುದ್ರ ಥರ ಇರುತ್ತೆ? ಡೋನಾರ್ ಕೌ ಮತ್ತು ಸೆಲೆಕ್ಟೆಡ್ ಬುಲ್ ಥರ ಮೀಟ್ ಪ್ರೊಡಕ್ಷನ್ ಮತ್ತು ಏನಿರುತ್ತೆ, ಮೀಟ್ ಪ್ರೊಡಕ್ಷನ್ ಮತ್ತು ಮಿಲ್ಕ್ ಪ್ರೊಡಕ್ಷನ್ ಇರುತ್ತೆ. ಸೊ ಜೆನೆಟಿಕಲಿ ಡೋನಾರ್ ಕೌ, ಸೆಲೆಕ್ಟೆಡ್ ಬುಲ್, ಡೋನಾರ್
ಬುಲ್ ಏನಿರುತ್ತೆ ಅದರದ್ದು ಜೀನ್ಸ್ ಇದರಲ್ಲಿ ಇರುತ್ತೆ ಆಫ್ ಸ್ಪ್ರಿಂಗ್ಸಲ್ಲಿ ಸರೋಗೇಟ್ ಮದರ್ದು ಇರೋದಿಲ್ಲ. ರಿಪ್ರೊಡಕ್ಟಿವ್ ಹೆಲ್ತಲ್ಲಿ ಗಿಫ್ಟ್ ಅಂತ ಓದಿದ್ವಲ್ಲ ಅದೇ ಥರ ಇದು ಕೂಡ ಸರೋಗೇಟ್ ಮದರ್ದು ಜೀನ್ಸ್ ಇರೋದಿಲ್ಲ. ಸರೋಗೇಟ್ ಮದರ್ದಲ್ಲಿ ಬಂದಿರೋದು ಆಫ್ ಸ್ಪ್ರಿಂಗ್ಸಲ್ಲಿ ಜೀನ್ಸ್ ಇರೋದು ಯಾವುದು ಡೋನರ್ ಕೌ ಮತ್ತು ಡಿಸೈಡ್ ಬುಲ್ ಇಂದು. ಓಕೆ, ಸೊ ದಿಸ್ ಈಸ್ ಆಫ್ ಅಬೌಟ್ ಬ್ರೀಡಿಂಗ್ ಟೆಕ್ನಿಕ್ಸ್. ಇದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ಲ್ಯಾಂಟ್ ಬ್ರೀಡಿಂಗನ್ನು ಎಪಿಕಲ್ಚರ್ ಮತ್ತು ಫಿಶಿ ಕಲ್ಚರ್ ಆ್ಯಂಡ್ ವಿ ಟೇಕ್ ಅಪ್ ದ ಪ್ಲ್ಯಾಂಟ್ ಬ್ರೀಡಿಂಗ್. ಸ್ಟಿಲ್ ದೆನ್